ಸಂಸ್ಕೃತ ವೇದ ಅಧ್ಯಯನ ಪಾಠಶಾಲೆಯಲ್ಲಿ ಶಿಕ್ಷಕನೇ ವಿದ್ಯಾರ್ಥಿಯ ಮೇಲೆ ಕ್ರೌರ್ಯ ಮೆರೆದಿರ್ತಕ್ಕಂಥ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ನಾನೀಗ ನಾಯಕನಹಟ್ಟಿ ಗ್ರಾಮದ ಸಂಸ್ಕೃತ ಮತ್ತು ವೇದಾಧ್ಯಯನ ಶಾಲೆಯಲ್ಲಿದ್ದೇನೆ. ಈ ಒಂದು ಶಾಲೆಯಲ್ಲಿ ಬೆಳ್ಳಂಬೆಳಗ್ಗೆ ಈ ಒಂದು ಪೋಷಕರು ಮತ್ತು ಸ್ಥಳೀಯರು ಸಹ ಮುತ್ತಿಗೆ ಹಾಕಿರ್ತಕ್ಕಂಥದ್ದು, ಇಲ್ಲಿ ಇರ್ತಕ್ಕಂಥ CEO ಮತ್ತು ಇಲ್ಲಿನ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಳ್ತಕ್ಕಂಥ ದೃಶ್ಯಗಳನ್ನು ತಾವು ನೋಡ್ಬೋದು. ಯಾಕಂತಂದರೆ 9 ವರ್ಷದ ವಿದ್ಯಾರ್ಥಿಯ ಮೇಲೆ ಇಲ್ಲಿರ್ತಕ್ಕಂಥ ಶಿಕ್ಷಕ ವೀರೇಶ್ ಹಿರೇಮಠ ಏನಿದ್ದಾನೆ ಆತ ಅಮಾನುಷವಾಗಿ ವರ್ತನೆಯನ್ನು ಮಾಡಿದ್ದಾನೆ. ಕಾಲಿನಿಂದ ಒದ್ದು ಆ ಒಂದು ಬಾಲಕನ ಮೇಲೆ ತೀವ್ರವಾದಂಥ ದೌರ್ಜನ್ಯವನ್ನು ಎಸಗಿದ್ದಾನೆ. ಹೀಗಾಗಿ ಇಲ್ಲಿ ಸ್ಥಳೀಯರು ಏನಂತಂದರೆ ಸಾಕಷ್ಟು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಆತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಂತಕ್ಕಂಥ ಮಾತುಗಳನ್ನು ಸಹ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿನ CEO ಸಹ ಈಗಾಗಲೇ ನಾಯಕನಹಟ್ಟಿಯ ಠಾಣೆಗೆ ದೂರನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ವೇದ ಅಧ್ಯಯನ ಶಾಲೆಯಲ್ಲಿ ಕೆಲ ಮಕ್ಕಳು ಸಹ ಇದ್ದಾರೆ. ಈಗ ರಜೆ ದಿನಗಳಾಗಿರೋ ಕಾರಣ ಬಹುತೇಕ 30 ಜನರ ಪೈಕಿ ಕೆಲವರು ಊರಿಗೆ ಹೋಗಿದ್ದಾರೆ, ಕೆಲವರು ಮಾತ್ರ ಈ ಒಂದು ವೇದಾಧ್ಯಯನ ಶಾಲೆಯಲ್ಲಿ ಇರ್ತಕ್ಕಂಥದ್ದು. ಇದ್ದಂಥ ಹುಡುಗರಿಗೆ ನಾನು ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಅವತ್ತು ಅಸಲಿಗೆ ನಡೆದಿರ್ತಕ್ಕಂಥ ಘಟನೆ ಏನು, ಆ ಶಿಕ್ಷಕನ ವರ್ತನೆ ಹೇಗಿತ್ತು, ಯಾವ ಕಾರಣಕ್ಕೆ ಮಗುವಿನ ಮೇಲೆ ಹಲ್ಲೆ ನಡೆಸ್ತಾ ಅಂತಕ್ಕಂಥದ್ದನ್ನು ಕೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಪ್ಪಿ, ಈಗ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? ನಾನು 2 ವರ್ಷ. ಹಾಂ, ಏನಾಯಿತು ಅವತ್ತು ನಿಮ್ಮ ಸ್ಕೂಲ್ನಲ್ಲಿ ಘಟನೆ? ಅವತ್ತು ಅವನು ಏನೋ ಮಾಡಿದ್ದಂತೆ, ಅದಕ್ಕೆ ಸಾರವರು ನಾವು ಹೇಳಿದ್ವಿ. ಸಾರವ್ರು ನಮ್ಮದು ದುಡ್ಡು ಅದೆಲ್ಲ ತಗೊಂಡ ಸಾರವ್ರು ಹೇಳಿದ್ವಿ. ಸಾರವರು ನಾವು ಹೇಳಿದ್ವಿ, ಅವರು ಏನು ಮಾಡಿದ್ರು ಗೊತ್ತಿಲ್ಲ. ಈಗ ವೀರೇಶ್ ಸರ್ ಏನು ಮಾಡಿದ್ರು ಅವತ್ತು? ಆ ಹುಡುಗನಿಗೆ ಯಾಕೆ ಹೊಡೆದ್ರು? ನನಗೆ ಗೊತ್ತಿಲ್ಲ. ಇದೇ ವರ್ಷ ಬಂದೇನೆ, ಗೊತ್ತಿಲ್ಲ ನನಗೆ. ಇದೇ ವರ್ಷ ಬಂದೇನೆ, ಗೊತ್ತಿಲ್ಲ. ಈ ವರ್ಷ ನೀವು ಇದ್ರಪ್ಪ ಯಾವತ್ತ ಘಟನೆ ಆದ ದಿವಸ ಏನಾಯ್ತು ಅವತ್ತು? ಅಸಲಿಗೆ ಯಾಕೆ ಹೊಡೆದ್ರು ಅತ್ತಿಗೆ? ಅವತ್ತು ಇದು ಏನು ರೊಕ್ಕ ಏನು ದುಡ್ಡು ಏನಂತ ತಗೊಂಡು ಅದಕ್ಕೆ ನಾ ಹೊಡೆದಿದ್ದು. ದುಡ್ಡು ಇಲ್ಲೇ ತಗೊಂಡಿದ್ದ, ನಮ್ದು ಎಲ್ಲಾರ್ದು, ಮಠದ ಹುಡುಗ ಎಲ್ಲಾರ್ದು. ಅವನೇ. ಆಮೇಲೆ ಅದರಲ್ಲಿ ಹೇಳ್ತಾರೆ, ನಿನ್ನ ಅಜ್ಜಿಗೆ ಯಾಕೆ ಫೋನ್ ಮಾಡಿದ್ದಿ ಅಂತ. ಫೋನ್ ಮಾಡಿರೋ ಕಾರಣಕ್ಕೆ ಹೊಡೆದಿದ್ದಾರಾ ಅಥವಾ ಬೇರೆ ಕಾರಣ ಇದೆ? ಆ ಫೋನು ಮಾತಾಡೋಕ್ಕೆ ಹೊರ್ದಾರ, ಬೇರೆ ಕಾರಣಕ್ಕೂ ಹೊರ್ದಾರ. ಬೇರೆ ಏನು ಕಾರಣ? ಅದೇ ದುಡ್ಡಿಂದು, ಫೋನಿಂದು, ಹೊರಗಡೆ ಮನೆದು ಎಲ್ಲ. ಈಗ ಹೊಡೆದ್ರಲ್ಲ, ಅವಾಗ ನಿಮಗೆಲ್ಲ ಭಯ ಆಗಲಿಲ್ವಾ ಅವ್ರು ಹೊಡೆದ ನೋಡಿ? ಆಯ್ತು ಸರ್, ಭಯ ಆಯ್ತು ಸರ್. ನಾನು ಇವನು ಮಲ್ಕೊಂಡಿದ್ದ, ಮೇಲೆ ಬೀಳ್ತಾರೆ ಅಂತೇಳಿ ರೊಗ್ಗು ಕಿತ್ತಿ ನಾನು ಹೇಳ್ಕೊಂಡೆ ಸರ್. ಅದೇ ಭಯ ಆಯ್ತು ಸರ್ ಸ್ವಲ್ಪ. ಅದು ವಿಡಿಯೋ ಮಾಡಿ. ವೀರೇಶ್ ಟೀಚರ್ ಹೆಂಗಿದ್ರು ನಿಮ್ಮ ಜೊತೆ? ಒಳ್ಳೆ ಪಾಠ ಮಾಡ್ತಿದ್ರಾ ಅಥವಾ ಬರೀ ಹೊಡೆಯೋದು ಬಡಿಯೋದು ಅಷ್ಟೇನಾ? ಇಲ್ಲ ಸರ್, ಒಳ್ಳೆ ಪಾಠ ಮಾಡ್ತಿದ್ರು, ಎಲ್ಲ ಬೇಸಿ ಹೇಳ್ತಿದ್ರು ಸರ್. ನಮಗೆಲ್ಲ ಅವರೇ ಸರ್ ಹೇಳ್ಕೊಟ್ಟಿರೋದು. ಬೇರೆಯವ್ರಿಗೆ ಇದೇ ರೀತಿ ಹೊಡೆದಿದ್ರೆ ಯಾವತ್ತಾದರೂ? ಸರ್ ಏನು ಅದು ಅವನಿಗೆ ಸರ್ ಹೊಡೆದಿರೋದು, ಹೊಡೆದಿಲ್ಲ ಸರ್. ಏನು ಹೇಳ್ತೀರಿ? ಈ ಘಟನೆ ಆಯ್ತಲ್ಲ, ಇದ್ರ ಬಗ್ಗೆ ಮಕ್ಕಳಿಗೆ ಹೊಡಿಬಾರ್ದು ಅಂತೇಳಿ ಇರ್ತದೆ. ಈಗ ಹೊಡೆದಿದ್ದಾರೆ ಟೀಚರ್ ಆದಂಥವ್ರು. ಸರ್ ಇವಾಗ ನಿಂಚಿ ಹೊಡೆದೇ ಇಲ್ಲ ಸರ್. ಅವರು ಈಗ ಭಾಳಷ್ಟು ಜನ ಹೇಳ್ತಿದ್ದಾರೆ ವೀರೇಶ್ ಟೀಚರ್ ಇಲ್ಲಿ ಇರಬಾರ್ದು ಅಂತ. ನೀವೇನು ಹೇಳ್ತೀರಿ? ಸರ್ ನಮಗೆ ಓದ್ಬೇಕನ್ಸುತ್ತೆ ಸರ್, ನಾವು ಓದಿರ್ತೀವಿ ಸರ್. ಅಲ್ಲ, ಬೇರೆ ಶಿಕ್ಷಕರು ಬರಬೇಕಂತಾರೆ, ಇವರೇ ಬೇಕಾ ಅಥವಾ ಬೇರೆ ಬೇಕಾ? ಸರ್ ಇವರು ಹೊಡಿಬಾರ್ದು, ಏನು ಮಾಡಬಾರ್ದು, ಇವರೇ ಓದಿಸ್ಬೇಕು ಸರ್ ನಮಗೆ. ಇದಿಷ್ಟು ಈ ವೇದ ಅಧ್ಯಯನ ಶಾಲೆಯ ಮಕ್ಕಳ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದ್ರೂರು, TV9 ಚಿತ್ರದುರ್ಗ.